ಗೋಪಾಲ್, ಸುಮತಿಯ ಮದುವೆ ಯಾವ ಆಡಂಬರವೂ ಇಲ್ಲದೆ ಸರಳವಾಗಿ ನೆರವೇರಿದ್ದು ಲಲಿತಮ್ಮನವರ ಸಮಾಧಾನಕ್ಕೆ ಮುಖ್ಯ ಕಾರಣವಾಗಿತ್ತು. ಅವರ ದೊಡ್ಡ ಮಗ ಗೋವಿಂದನ ವಿವಾಹ 6 ತಿಂಗಳ ಹಿಂದೆ ಅತ್ಯಂತ ವೈಭವದಿಂದ ನಡೆದಿತ್ತು. ವೈಶಾಲಿ ಪ್ರತಿಷ್ಠಿತ ಕಂಪನಿ ಮಾಲೀಕ ಕಾಶಿನಾಥರ ಏಕಮಾತ್ರ ಪುತ್ರಿ. ಅವಳು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು. ವೈಶಾಲಿ ಗೇಣಗಲ ಕಾಂಜೀವರಂ ಸೀರೆ ಉಟ್ಟು ಮೈ ತುಂಬ ಒಡವೆ ಧರಿಸಿ ಮದುವೆ ಮನೆಯಲ್ಲಿ ಓಡಾಡುತ್ತಿದ್ರೆ, ಸ್ವತಃ ಮದುಮಣಗಿತ್ತಿಯಾದ ಸುಮತಿ ನೀರಾಭರಣೆಯಾಗಿರೋದು ಕಂಡು ಲಲಿತಮ್ಮನಿಗೆ ಅವಮಾನದಿಂದ ತಲೆ ತಗ್ಗಿಸುವಂತಾಗಿತ್ತು. ಹುಡುಗಿ ಬಡವರ ಮನೆಯವಳು ಅಂಥೇಳಿ ನೀವು ಏನು ಒಡವೆ ಹಾಕಿಲ್ವೇನೆ ಲಲಿತಾ ಎಂದು ನೆಂಟರಿಷ್ಟರು ಆಕ್ಷೇಪಣೆ ಮಾಡಿದಾಗ ಲಲಿತಮ್ಮನಿಗೆ ಅಪಮಾನ ಎನಿಸಿತು. ಬಿಡಿ, ದೊಡ್ಡ ಸೊಸೆಗೆ ಅಂತಸ್ತು ಹೆಚ್ಚು, ಚಿಕ್ಕ ಸೊಸೆಗೆ ರೂಪ ಹೆಚ್ಚು. ಈಗಿನ ಕಾಲದಲ್ಲಿ ಹೆಣ್ಮಕ್ಕಳ ರೂಪಕ್ಕೇನು ಬೆಲೆ ಇದೆ ಹೇಳಿ? ಚೆನ್ನಾಗಿ ಓದಿ ಕೈ ತುಂಬ ಸಂಪಾದನೆ ಮಾಡಬೇಕು, ಇಲ್ಲ ತಂದೆ ತಾಯಿ ಕಡೆಯಿಂದ ಭರ್ಜರಿ ಆಸ್ತಿ ಬರೋ ಹಾಗೆ ಅನುಕೂಲ ಇರಬೇಕು. ಗೋವಿಂದನ ಹೆಂಡತಿ ವೈಶಾಲಿನೇ ತಗೊಳ್ಳಿ. ಅವರ ಮನೆಯವರು ಬೆಂಗಳೂರು ಪ್ಯಾಲೇಸ್ನಲ್ಲಿ ರಿಸೆಪ್ಷನ್ ನಡೆಸ್ಕೊಳ್ಳಿಲ್ವಾ? ಈಗಲೂ ಜನ ಮದುವೆ ಮನೆಯಲ್ಲಿ ಗೋವಿಂದ ವೈಶಾಲಿ ಹಿಂದೆ ತಿರುಗಾಡಿಕೊಂಡು ಅವರನ್ನು ಮಾತನಾಡಿಸುತ್ತಾರೆಯೇ ಹೊರತು ಆ ಮದುಮಕ್ಕಳ ಕಡೆ ತಿರುಗಿ ವಿಚಾರಿಸೋದೇ ಇಲ್ಲ. ದುಡ್ಡಿಗಿರೋ ಬೆಲೆ ಇನ್ಯಾವುದಕ್ಕಿದೆ? ಈ ವಿಷಯದಲ್ಲಿ ಗೋವಿಂದ ಪುಣ್ಯ ಮಾಡಿದ. ಲಕ್ಷ್ಮಿ, ಸರಸ್ವತಿ ಇಬ್ಬರು ಅವನಿಗೆ ಒಲ್ದಿದ್ದಾರೆ. ಬಂಧುಗಳ ಮಾತುಗಳೆಲ್ಲ ಕಿವಿಗೆ ಬಿದ್ದಾಗ ಲಲಿತಮ್ಮ ಕಸಿವಿಸಿಯಿಂದ ಹಸೆಮಣೆಯ ಮೇಲೆ ಕುಳಿತಿದ್ದ ಗೋಪಾಲ ಸುಮತಿಯತ್ತ ನೋಡಿದ್ರು. ಸಂಜೆ ರಿಸೆಪ್ಷನ್ ಇಲ್ಲದ ಕಾರಣ ಹಸೆಮಣೆಯ ಬಳಿಯೇ ವಧುವರರನ್ನು ಕುರ್ಚಿಯಲ್ಲಿ ಕೂಡಿಸಲಾಗಿತ್ತು. ಅತಿಥಿಗಳೆಲ್ಲ ಬಂದು ಕೈ ಕುಲುಕಿ ಅಲ್ಲೇ ಅಭಿನಂದನೆ ಹೇಳ್ತಿದ್ರು. ಸುಮತಿಯ ಕಡೆ ಬಂಧು ಬಳಗದವರು ಬಹಳ ಕಡಿಮೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡು ಅಣ್ಣನ ಔದಾರ್ಯದಲ್ಲೇ ಬೆಳೆದ ಹುಡುಗಿ. ಅವಳ ತಾಯಿಯು ಅಣ್ಣ ಅತ್ತಿಗೆಯರ ಜೊತೆ ವಾಸಿಸುತ್ತಿದ್ದರಿಂದ ಇದ್ದೊಬ್ಬ ಮಗಳಿಗೆ ಕೈ ಬಿಚ್ಚಿ ಏನೂ ಕೊಡಲಾದವನಾಗಿದ್ದ. ನಿಜ, ಗೋಪಾಲ ಗೋವಿಂದನಷ್ಟು ಅದೃಷ್ಟವಂತನಲ್ಲ. ಮೊದಲಿನಿಂದಲೂ ಹಿರಿಯನಾದ ಗೋವಿಂದ ರೂಪದಲ್ಲಿ ವಿದ್ಯೆಯಲ್ಲಿ ತಮ್ಮನಿಗಿಂತ ಮುಂದು. ಅವನು ಉತ್ತಮ ಶ್ರೇಣಿಯಲ್ಲಿ MBBS ಮುಗಿಸಿ ಮಧುಮೇಹ ರೋಗದಲ್ಲಿ ವಿಶೇಷ ಪದವಿ ಪಡ್ಕೊಂಡಿದ್ದ. ಕೈ ತುಂಬ ಸಂಪಾದನೆ ಮಾಡ್ತಿದ್ದ. ಅವನಿಗಾಗಿ ಹಲವು ನರ್ಸಿಂಗ್ ಹೋಮ್ಗಳಲ್ಲಿ ರೋಗಿಗಳು ಕಿಕ್ಕೆರೆದು ತುಂಬುತ್ತಿದ್ದರು. ಸ್ಥಳೀಯ ನರ್ಸಿಂಗ್ ಹೋಮ್ಗಳಿಂದ ಡಾಕ್ಟರ್ ಗೋವಿಂದನಿಗಾಗಿ ತುರ್ತು ಕರೆ ಬರೋದು ಸಾಮಾನ್ಯವಾಗಿತ್ತು. ಸಭೆ ಸಮಾರಂಭಗಳಲ್ಲಿಯೂ ಗೋವಿಂದನದೇ ಮೇಲ್ಗೈ. ಅವನು ಪರಿಣಿತ ವೈದ್ಯನೆಂದು ಬಳಗದವರು ಸ್ನೇಹಿತರು ತಾವಾಗಿಯೇ ಮೇಲ್ಬಿದ್ದು ಅವನನ್ನು ಮಾತನಾಡಿಸ್ತಿದ್ರು. ಡಾಕ್ಟರ್ ಗೋವಿಂದ್ ಇರುವ ಕಡೆ ಅವನ ಸುತ್ತಲೂ ಗುಂಪು ಜನ ಇರೋದು ಸಾಮಾನ್ಯ ಸಂಗತಿಯಾಗಿತ್ತು. ಅಂತಹ ಮೇಧಾವಿ ಮಗನಿಗೆ ಜನ್ಮ ನೀಡಿದ ತಾವು ಎಷ್ಟು ಧನ್ಯರು ಎಂದು ಲಲಿತಮ್ಮನ ಹೃದಯ ಹೆಮ್ಮೆಯಿಂದ ಹುಬ್ಬಿತು. ಧನಲಕ್ಷ್ಮಿಯೊಂದಿಗೆ ಪತ್ನಿಯ ರೂಪದಲ್ಲಿ ಅದೃಷ್ಟ ಲಕ್ಷ್ಮಿಯು ಒಲಿದಿದ್ಲು. ವೈಶಾಲಿ ಆ ಮನೆಗೆ ಸೊಸೆಯಾಗಿ ಬಂದಮೇಲೆ ಗೋವಿಂದನ ಪ್ರಪಂಚ ವಿಸ್ತರಿಸಿತು. ಅವನ ಮಾವನಿಂದ ಅವನಿಗೆ ನಗರದ ಪ್ರತಿಷ್ಠಿತ ವ್ಯಕ್ತಿಗಳ ಪರಿಚಯವಾಗಿತ್ತು. ಮದುವೆಗೆ ಮುಂಚೆಯೇ ಕಾಶಿನಾಥ್ ಬಾವಿ ಅಳಿಯನಿಗೆ ಸ್ಪಾನ್ಸರ್ ಮಾಡಿ ಜರ್ಮನಿಗೆ ಕನ್ಫರ್ಮೇಷನ್ ಸಲುವಾಗಿ 15 ದಿನಗಳು ಕಳಗಿಸ್ಕೊಟ್ಟಿದ್ರು. ಅಂದಿನಿಂದ ಗೋವಿಂದನ ಸ್ಥಾನ ಇನ್ನೂ ಹಿರಿದಾಗಿತ್ತು. ಅದೇಕೋ ಗೋಪಾಲನ ವಿಷಯವೇ ಕೊಂಚ ಎಡವಟ್ಟಾಯಿತು. ಲಲಿತಮ್ಮ ನಿಟ್ಟೆಸರು ಬಿಟ್ಟು ಅವನು CA ಮುಗಿಸಿ ಜನತಾ ಬಜಾರಿನಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಿದ್ರು. ಗೋವಿಂದನಿಗಿದ್ದ ವರ್ಚಸ್ಸು ಅವನಿಗಿರಲಿಲ್ಲ. ನಡೆ ನುಡಿ ಉಡುಗೆ ತೊಡುಗೆ ತೀರಾ ಸರಳವಾದಿದ್ದು. ನೀನು ಇಷ್ಟು ಸಿಂಪಲ್ಲಾಗಿ ಬಂದರೆ ನನ್ನ ಕೊಲೀಗ್ಸ್ಗೆ ಫ್ರೆಂಡ್ಸ್ಗೆ ನಿನ್ನನ್ನು ನನ್ನ ತಮ್ಮ ಅಂತ ಇಂಟ್ರಡ್ಯೂಸ್ ಮಾಡಿಸೋದೇ ಇಲ್ಲ ಎಂದು ಗೋವಿಂದ ತಮ್ಮನ ಮೇಲೆ ರೇಗುತ್ತಿದ್ದುಂಟು. ಗೋಪಾಲನಿಗೆ ಅಣ್ಣನ ಉನ್ನತ ಸ್ಥಾನದ ಬಗ್ಗೆ ಅಸೂಯೆ ಇರಲಿಲ್ಲ. ತಾನು ಅವನಿಗಿಂತ ಕಡಿಮೆ ಎಂದು ತನ್ನ ಬಗ್ಗೆ ಕೀಳೆಳಿಮೆ ಮೂಡ್ತಿರಲಿಲ್ಲ. ಲಕ್ಕಿ ಸ್ಟಾರ್ ನಿನ್ನ ಕಡೆಗಿದೆ.
ಗೋವಿಂದಣ್ಣ ಗೋ ಹೆಡ್ ಎಂದು ನಿರಾಳವಾಗಿ ನಕ್ಕು ನುಡಿಯುತ್ತಿದ್ದ. ಅವನು ಮೊದಲಿನಿಂದಲೂ ಸ್ವಾತಂತ್ರ್ಯ ಪ್ರಿಯ, ಒಂದು ಬಗೆಯ ಹಠವಾದಿ. ತಾನು ನಿರ್ಧರಿಸಿದಂತೆಯೇ ನಡೆಯಬೇಕೆಂಬ ಧ್ಯೇಯ ಅವನಿಗಿತ್ತು. ಸುಮತಿಯನ್ನು ವರಿಸುವ ವಿಷಯದಲ್ಲೂ ಅವನ ಹಠವೇ ಗೆದ್ದಿತ್ತು. ಸುಮತಿ ತಾಯಿಯೊಂದಿಗೆ ಪ್ರತಿ ತಿಂಗಳು ಜನತಾ ಬಜಾರಿನ ಅಂಗಡಿಗೆ ಬರುತ್ತಿದ್ದಾಗ ಅವಳ ಚಲುವು, ಶಾಂತ ಸ್ವಭಾವ, ಸೌಮ್ಯ ನಡವಳಿಕೆಯನ್ನು ಮೆಚ್ಚಿ ಗೋಪಾಲ ಅವಳನ್ನು ಮದುವೆಯಾಗಲು ಬಯಸಿದಾಗ ಲಲಿತಮ್ಮ ಮೂಗು ಮುರಿದಿದ್ರು. ಆ ಹುಡುಗಿ ನನ್ನ ಮನೆ ಸೊಸೆ ಆಗೋದು ಅಂದರೆ ನಾಚಿಕೆಗೇಡು. ನಮ್ಮ ವೈಶಾಲಿ ಉಗಿರಿನ ಸಮಕ್ಕಾದರೂ ಇದ್ದಾಳೇನೋ ಅವಳು. ನೀನು ಅವಳನ್ನು ಮದುವೆಯಾದರೆ ನಮ್ಮನೆ ಮರ್ಯಾದೆ 3 ಕಾಸಿಗೂ ಉಳಿಯಲ್ಲ. ಮರ್ಯಾದೆ ಅನ್ನೋ ಪದ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಇರಲ್ಲ ಅಮ್ಮ, ಅದು ಮನುಷ್ಯರ ನಡವಳಿಕೆಯಲ್ಲಿರುತ್ತೆ. ಆ ಮಟ್ಟಿಗೆ ಯೋಚಿಸೋದಾದರೆ ನಿನ್ನ ದೊಡ್ಡ ಸೊಸೆ ಮರ್ಯಾದೆ ವಿಷಯದಲ್ಲಿ 100ಕ್ಕೆ 10 ಅಂಕಗಳು ಇರಲ್ಲ, ತಿಳ್ಕೊ. ಗೋಪಾಲ ಉಗ್ರನಾಗಿ ನಿಂತು ಪ್ರತಿಭಟಿಸಿದ. ಮಾತಿಗೆ ಮಾತು ಬೆಳೆದಾಗ ಲಲಿತಮ್ಮ ಮೌನವಾದರು. ವಾಸ್ತವವಾಗಿ ಅವರಿಗೆ ವೈಶಾಲಿಯ ಬಗ್ಗೆ ಕೆಲವು ವಿಷಯಗಳಲ್ಲಿ ಅಸಹನೆ ಮೂಡಿದ್ದು ನಿಜವೇ ಆಗಿತ್ತು. ಶ್ರೀಮಂತರ ಪುತ್ರಿಯಾದ ಅವಳು ಅತ್ತೆಯ ಮುಂದೆ ವಿಧೇಯಳಾಗಿ ನಡೆದುಕೊಳ್ತಿರಲಿಲ್ಲ. ಗೋಪಾಲನ ಬಳಿ ಮೈದನನೆಂಬ ವಾತ್ಸಲ್ಯ ತೋರಿಸ್ತಿರಲಿಲ್ಲ. ತನ್ನಿಂದ ಈ ಮನೆಯ ಘನತೆ ಹೆಚ್ಚಿರೋದ್ರಿಂದ ಎಲ್ಲರೂ ತನಗೆ ಪ್ರಾಮುಖ್ಯತೆ ನೀಡಬೇಕೆಂಬ ಅಹಂ ಭಾವದಿಂದ ನಿರಂಕುಶವಾಗಿ ವರ್ತಿಸುತ್ತಿದ್ಲು. ಅವಳು ಉದ್ಯೋಗಸ್ಥೆ, ಸಿರಿವಂತ ಮನೆಯವಳೆಂದು ಲಲಿತಮ್ಮನವರೇ ಸವರಿಸ್ಕೊಂಡು ಅವಳಿಗೆ ಹೊಂದ್ಕೊಂಡು ಹೋಗ್ತಿದ್ರು. ಸುಮತಿಯ ಸೌಮ್ಯ ಗಂಭೀರ ಮುಖ ಕಂಡಾಗ ಅವರಿಗೆ ಮಗನ ವಿರುದ್ಧ ಬೇಡ ಎನ್ನಲು ನಾಲಿಗೆ ಮೇಳೇಳಲಿಲ್ಲ. ಅಮ್ಮ, ಸುಮತಿಯ ಮನೆಯವರು ಅನುಕೂಲಸ್ಥರಲ್ಲ. ನೀನು ಅವರನ್ನು ವರದಕ್ಷಿಣೆ ಔರೋಪಚಾರ ಅಂತ ಏನು ಕೇಳ್ಕೂಡ್ದು ಎಂದು ಗೋಪಾಲ ತಾಯಿಗೆ ಕಟ್ಟಪ್ಪಣೆ ಮಾಡಿದ. ಅವನ ಇಚ್ಛೆಯಂತೆ ಮದುವೆ ಸರಳವಾಗಿ ಶಾಸ್ತ್ರೋತ್ರವಾಗಿ ನಡೆದಿತ್ತು. ಮದುವೆ ರಿಸೆಪ್ಷನ್ ಇಲ್ಲದಿದ್ದರೆ ಏನು ಚೆನ್ನಾಗಿರುತ್ತೆ. ಬೇಕಿದ್ರೆ ನಾವೇ ಖರ್ಚು ಹಾಕಿ ಹೋಟೆಲ್ ವುಡ್ಲ್ಯಾಂಡ್ನಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಅರೇಂಜ್ ಮಾಡೋಣ ಎಂದು ಗೋವಿಂದ ತಮ್ಮನಿಗೆ ಸಲಹೆ ನೀಡಿದಾಗ ಗೋಪಾಲ ನಿರಾಕರಿಸ್ಬಿಟ್ಟ. ಆ ಆಡಂಬರವೆಲ್ಲ ನನಗೆ, ಸುಮತಿಗೆ ಬೇಡ. ನಾವಿಬ್ಬರು ಅನ್ಯೋನ್ಯವಾಗಿ ಬಾಳೋಕೆ ಧಾರ್ಮಿಕ ಬಂಧನದ ಅಗತ್ಯಕ್ಕಾಗಿ ಸಿಂಪಲ್ಲಾಗಿ ಮದುವೆ ಆಗಿದ್ದೀವಿ. ನನಗೆ ಬೇಕಾದವರೆಲ್ಲ ಮದುವೆಗೆ ಬಂದು ವಿಶ್ ಮಾಡಿ ಊಟ ಮುಗಿಸ್ಕೊಂಡು ಹೋಗಿದ್ದಾರೆ. ಅಷ್ಟು ಸಾಕು ಬಿಡು. ಸ್ವಾಭಿಮಾನಿಯಾಗಿದ್ದ ಸುಮತಿಗೆ ಗಂಡನ ಮಾತು ತುಂಬ ಇಡಿಸ್ತು. ಹೆಣ್ಣೊಪ್ಪಿಸಿ ಕೊಡುವಾಗ ಸುಮತಿಯ ಸಾಧಾರಣ ಸೀರೆಯನ್ನು ಗಮನಿಸಿದ ಲಲಿತಮ್ಮ ವೈಶಾಲಿಯನ್ನು ಕರೆದು ಪಿಸುಧ್ವನಿಯಲ್ಲಿ ಹೇಳಿದರು, ನಿನ್ನದೇ ಯಾವುದಾದ್ರೂ ದೊಡ್ಡ ಜರಿ ಅಂಚಿನ ಸೀರೆ, 2 ಎಳೆ ಸರ, 1 ಜೊತೆ ಬಳೆ ಇದ್ರೆ ಕೊಟ್ಟಿರ್ತೀಯ. ಆ ಕರಿಮಣಿಯ ಮಾಂಗಲ್ಯ, ಗಾಜಿನ ಬಳೆಗಳು ಹಾಕ್ಕೊಂಡು ಹೇಗೆ ಮನೆ ತುಂಬಿಸ್ಕೊಳ್ಳೋದು? ವೈಶಾಲಿ ತುಟಿ ಕೊಂಕಿಸಿ ನಕ್ಕದ್ಲು. ನಿಮ್ಮ ಚಿಕ್ಕ ಮಗನ ಸಂಪಾದನೆಯಲ್ಲಿ ಹೆಂಡತಿಗೆ 2 ಹೊತ್ತು ಊಟ, ಮೈ ತುಂಬ ಬಟ್ಟೆ ಹಾಕಿದರೆ ಸಾಕಾಗಿದೆ. ಇನ್ನು ಒಡವೆ ವಸ್ತ್ರದ ಕನಸು ಕಾಣೋ ಹಾಗೇ ಇಲ್ಲ. ಏನಮ್ಮ ಮಾಡೋದು? ಅವನು ಕೇಳ್ಕೊಂಡು ಬಂದಿರೋದೇ ಅಷ್ಟು. ನಿನ್ನ ಗಂಡನಿಗಿರೋ ಅದೃಷ್ಟ ಎಲ್ಲರಿಗೂ ಸಿಗ್ಬೇಕಲ್ವಾ? ಲಲಿತಮ್ಮ ನೊಂದು ನೋಡಿದ್ರು. ಅವರಿಬ್ಬರ ಸಂಭಾಷಣೆ ಕಿವಿಗೆ ಬಿದ್ದಾಗ ಸುಮತಿಯ ಮುಖ ಕಳೆಗೊಂದಿತು. ಗೋಪಾಲ ಅವಳ ಕೈಯನ್ನು ಹಿತವಾಗಿ ಅದುಮಿ ನಸುನಕ್ಕ. ತನಗೆ ತನ್ನ ಪತಿಯ ಪ್ರೇಮ, ಭರವಸೆ, ಸುಭದ್ರತೆ ಇರಬೇಕಾದ್ರೆ ಕ್ಷಣಿಕ ಸುಖ ನೀಡುವ ಐಶ್ವರ್ಯ, ವೈಭವದ ಬಗ್ಗೆ ಏಕೆ ಹಂಬಲಿಸಬೇಕು? ದೇವರು ನನ್ನ ಪಾಲಿಗೆ ಗಂಡನ ಪ್ರೀತಿ ಯಥೇಚ್ಛವಾಗಿ ನೀಡಿದರೆ ಸಾಕು ಎಂದು ಸುಮತಿ ಸಂತೃಪ್ತಗೊಂಡ್ಳು. ಗಂಡನ ಸಾನ್ನಿಧ್ಯ ಅವಳಲ್ಲಿ ಆತ್ಮವಿಶ್ವಾಸ ಮೂಡಿಸಿತು. ರಾತ್ರಿ ಮಲಗುವ ಮುನ್ನ ತನ್ನ ಸೀರೆಯ ನೆರಿಗೆಗಳನ್ನು ಚಿಮ್ಮುತ್ತಾ ವಯ್ಯಾರವಾಗಿ ಸುಮತಿಯ ಬಳಿ ಬಂದ ವೈಶಾಲಿ, ಸುಮತಿ, ಈ ಒಡವೆಗಳು ಇವತ್ತು ಹಾಕ್ಕೊಂಡಿರು, ಆದರೆ ಹುಷಾರು, ಎಲ್ಲ ಬಂಗಾರದು, ತುಂಬ ಕಾಸ್ಟ್ಲಿ. ಪಾಪ, ನಿನಗೆ ಇಂತಹ ಜ್ಯುವೆಲರಿ ಹತ್ತಿರದಿಂದ ನೋಡೋಕ್ಕೂ ಅವಕಾಶ ಸಿಕ್ಕಿಲ್ವೇನೋ ಅಲ್ವಾ? ಹೋಗಲಿ ಬಿಡು, ಇವತ್ತೊಂದಿನ ಹಾಕ್ಕೊಂಡು ಮಜಾ ಮಾಡು. ಅವಳ ಮಾತಿನ ದಾಟಿಗೆ ಸುಮತಿಯ ಮುಖ ಅಪಮಾನ, ನಾಚಿಕೆಯಿಂದ ಕೆಂಪಾಯಿತು.
ನನಗಿವೆಲ್ಲ ಬೇಡ ವೈಶಾಲಿ. ಒಡವೆಗಳನ್ನು ಎರವಲು ಪಡೆದು ಮುಜುಗರವಾಗಿರಬೇಕು ಅನ್ನೋ ಕೀಳು ಬುದ್ಧಿ ನನಗಿಲ್ಲ. ವೈಶಾಲಿ ಪರಿಜಾತಳಾಗಿ ಮುಖ ಮುರಿದಂತಾದರೂ ತೋರ್ಪಡಿಸದೆ ತನ್ನ ಒಡವೆಯ ಪೆಟ್ಟಿಗೆ ಜೋಡಿಸ್ಕೊಂಡು ಹೊರಗೆ ನಡೆದ್ಲು. ಈ ಒಡವೆಗಳನ್ನು ಕಣ್ಣಿಂದ ನೋಡೋಕ್ಕೂ ಯೋಗ್ಯತೆ ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ? ಏನಾದರೂ ಕಂಡಿದ್ರೆ ಅಲ್ವೇ ಲೈಫ್ನಲ್ಲಿ? ಅವಳು ಗೊಣಕೊಂಡಿದ್ದು ಸುಮತಿಗೆ ಸ್ಪಷ್ಟವಾಗಿ ಕೇಳಿಸ್ತು. ಅರೆ ಕ್ಷಣ ಮನಸ್ಸು ಪೆಚ್ಚೆನಿಸಿದ್ರೂ ಸವರಿಸ್ಕೊಂಡು ಎದ್ಲು. ಬೇಕಾಗಿಯೇ ಈ ಸಮಯದಲ್ಲಿ ತನ್ನ ಸ್ಥೈರ್ಯವನ್ನು ಕುಗ್ಗಿಸಲು ಅವಳು ತನ್ನನ್ನು ಕೆಣಕ್ತಿದ್ದಾಳೆಂಬ ಕಹಿ ಸತ್ಯ ಅವಳಿಗೆ ಅರಿವಾಯಿತು. ತಾನು ಧೃತಿಗೆಟ್ಟರೆ ಈ ಮನೆಯಲ್ಲಿ ಬಾಳಲು ಸಾಧ್ಯವಿಲ್ಲ. ಆ ದಿನವೇ ಗೃಹ ಪ್ರವೇಶ ಮಾಡಿದ ನವ ವಧು ಸುಮತಿ ದೃಢ ಸಂಕಲ್ಪ ಮಾಡಿಕೊಂಡ್ಳು. ಗೋಪಾಲ ನಗುತ್ತಾ ಅವಳತ್ತ ಬಾಹುಗಳನ್ನು ಚಾಚಿದಾಗ ಸುಮತಿ ನಸುನಾಚಿ ಅವುಗಳಲ್ಲಿ ಬಂದಿಯಾದ್ಲು. ಸುಮತಿ ಮನೆಗೆ ಕಾಲಿಟ್ಟ ನಂತರ ಮನೆಯ ವಹಿವಾಟುಗಳ ಅವ್ಯವಸ್ಥೆ ಮಾಯವಾಯಿತು. ವೈಶಾಲಿ ಯಾವ ಸಂದರ್ಭದಲ್ಲೂ ತನ್ನ ಕೋಣೆ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಅವಳಿಗೆ ಕಾಫಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಪ್ರತಿಯೊಂದು ಅಚ್ಚುಕಟ್ಟಾಗಿ ಸರಬರಾಜಾಗ್ತಿತ್ತು. ದಿನಚರಿಯಲ್ಲಿ ಕೊಂಚ ಏರ್ಪೇರಾದರೂ ಅವಳಿಗೆ ಕೋಪ ಉಕ್ಕಿ ಬರ್ತಿತ್ತು. ಅವಳ ಆರ್ಭಟಕ್ಕೆ ಹೆದರಿ ಗಡಿಬಿಡಿಯಿಂದ ಕೆಲಸ ಮಾಡುವ ಅತ್ತೆಯ ಬಗ್ಗೆ ಸುಮತಿಗೆ ಮರುಕವಾಯಿತು. ಅತ್ತೆ, ನೀವ್ಯಾಕೆ ಇಷ್ಟೊಂದು ಕೆಲಸ ಹಚ್ಕೊಂಡು ಒದ್ದಾಡ್ತೀರಿ? ಮನೆಯಲ್ಲಿ ಅಷ್ಟು ದೊಡ್ಡದಾಗಿರೋ ಡೈನಿಂಗ್ ಟೇಬಲ್ ಇದೆ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ತಿಂಡಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಅಯ್ಯೋ, ಆರಾಮವಾಗಿ ಕೂತು ತಿನ್ನೋ ಪುಣ್ಯ ವೈಶಾಲಿ ಎಲ್ಲಿ ಕೇಳ್ಕೊಂಡು ಬಂದಿದ್ದಾಳಮ್ಮ. ಪಾಪ, ಅವಳಿಗೆ ಕಂಪನಿ ಕಾರು 9 ಗಂಟೆಗೆಲ್ಲ ಬಂದು ನಿಂತು ಬಿಡುತ್ತೆ. ಅಂಗೈ ಮೇಲೆ ಇಷ್ಟು ಅನ್ನ ಕೋಳಿ ಕೆದಕಿದ ಹಾಗೆ ತಿಂದು ಹೊರಟೋಗ್ತಾಳೆ. ನಿನ್ನ ಹಾಗೆ ಅವಳು ಮನೆಯಲ್ಲಿ ನಿಧಾನವಾಗಿ ಕೂತಿರೋಕ್ಕಾಗತ್ತಾ? ಲಲಿತಮ್ಮ ತಾತ್ಸಾರದಿಂದ ನುಡಿದಾಗ ಸುಮತಿ ಮಾತನಾಡಲಿಲ್ಲ. ಆದರೆ ಲಲಿತಮ್ಮ ಮರುದಿನ ಎದ್ದಾಗ ಸುಮತಿ ನಸುಕಿನಲ್ಲೇ ಎದ್ದು ಪೂರಿಗೆ ಹಿಟ್ಟು ಕಲಸಿ ಸಾಗುವಿಗಾಗಿ ತರಕಾರಿ ಹೆಚ್ಕೊಳ್ತಿದ್ಲು. ಅಷ್ಟೊತ್ತಿನಲ್ಲಿ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಅಡುಗೆ ಆಗೋದು ಯಾವ ಕಾಲಕ್ಕೆ? ನಮ್ಮನೆಯಲ್ಲಿ ಬೆಳಗ್ಗೆ ತಿಂಡಿ ಅಭ್ಯಾಸವೇ ಇಲ್ಲ. ನೀನು ಹೇಳು, ನಾನು ಕುಕ್ಕರ್ ಇಡ್ತೀನಿ. ಲಲಿತಮ್ಮ ಬಡಬಡಿಸಿದಾಗ ಸುಮತಿ ಎದ್ದು ನಿಂತು ಅವರನ್ನೇ ದೀರ್ಘವಾಗಿ ನೋಡಿದ್ಲು. ಅತ್ತೆ, ನಿಮಗೆ BP ಡಯಾಬಿಟಿಸ್ ಇದೆ ಅಲ್ವಾ? ಅವಳ ಪ್ರಶ್ನೆಯಿಂದ ತಬ್ಬಿಬಾದ್ರು ಲಲಿತಮ್ಮ. ಹೌದು, ಯಾಕೆ? ನಮ್ಮನೆಯಲ್ಲಿ ಯಾರಾದರೂ ದೊಡ್ಡ ಡಾಕ್ಟರ್ ಇದ್ದಾರೇನು? ಈ ವಯಸ್ಸಿನಲ್ಲಿ ಅನಾರೋಗ್ಯದಲ್ಲಿ ನೀವು ರಿಲ್ಯಾಕ್ಸ್ ಮಾಡಿದ್ರೆ ಒಳ್ಳೆಯದು. ಅತ್ತೆ, ಈ ಮನೆಯಲ್ಲಿ ನಾವಿಬ್ಬರು ಸೊಸೆಯರ್ ಇದ್ದೀವಿ. ನಾವಿಬ್ಬರು ಸೇರಿ ಮಾಡಿದ್ರೆ ಅಡಿಗೆ ತಿಂಡಿ ಮಾಡೋದು ಎಷ್ಟು ಹೊತ್ತು? ಲಲಿತಮ್ಮ ದೊಡ್ಡದಾಗಿ ಕಣ್ಣರಳಿಸಿ, ನೀನು ವೈಶಾಲಿ ಒಂದೇ ಏನು? ಸದ್ಯ ಆ ವಿಚಾರ ಅವಳ ಮುಂದೆ ಮಾತನಾಡಿಯ. ಅವಳಿಗೆ ಒಂದು ಚಮಚ ಕಲ್ಬೆರ್ಸೆಯೋ ಅಭ್ಯಾಸವಿಲ್ಲ. ಅಡಿಗೆ ಮನೆ ಕೆಲಸ ಹೇಗೆ ನಿಭಾಯಿಸ್ತಾಳೆ ಎಂದಾಗ ಸುಮತಿ ತಾಳ್ಮೆ ವಹಿಸಿ, ಇಷ್ಟು ದಿನಗಳಾಯ್ತಲ್ಲ, ಇನ್ಮೇಲೆ ಅಡಿಗೆ ಮನೆ ಜವಾಬ್ದಾರಿ ನನಗೆ ಸೇರಿದ್ದು. ನೀವು ನಿಶ್ಚಿಂತೆಯಿಂದ ಸ್ನಾನ ಮಾಡಿ. ನೀವು ದೇವರ ಪೂಜೆ ಮುಗಿಸೋ ಹೊತ್ತಿಗೆ ಅಡಿಗೆ ತಿಂಡಿ ಎರಡೂ ರೆಡಿಯಾಗಿರ್ತದೆ ಎಂದಾಗ ಲಲಿತಮ್ಮ ಒಲ್ಲದ ಮನಸ್ಸಿನಿಂದಲೇ ಒಳಗೆ ನಡೆದ್ರು. ಪ್ರತಿನಿತ್ಯದಂತೆ 8:30 ಗಂಟೆಗೆ ತನ್ನ ರೂಮಿಗೆ ಊಟದ ತಟ್ಟೆ ಬಾರದಿದ್ದು ಕಂಡು ವೈಶಾಲಿ ಸಿಡುಕುತ್ತಾ ಹೊರಗೆ ಬಂದ್ಲು. ಇದೇನು ಮನೇನೋ ಹೋಟೆಲ್ಲೋ? ಏನು ಊಟ ತಿಂಡಿಗೆ ಆರ್ಡರ್ ಕೊಟ್ಟು ಕಾಯ್ತಾ ಕೂತಿರ್ಬೇಕಾ? ನೀನೇನು ಸುಮತಿ ಇಲ್ಲಿದೀಯಾ? ಅತ್ತೆಯಲ್ಲಿ ಇನ್ನೂ ಅಡಿಗೆ ಆಗಿಲ್ವಾ? ಅತ್ತೆ ಪಾಪ ವಯಸ್ಸಾದವರು, ಒಬ್ಬರೇ ಎಷ್ಟೊತ್ತು ಮಾಡ್ತಾರೆ? ವೈಶಾಲಿ, ಅದಕ್ಕೆ ಇವತ್ತಿನಿಂದ ಅಡಿಗೆ ಮನೆ ಚಾರ್ಜ್ ನಾನೇ ವಹಿಸ್ಕೊಂಡಿದ್ದೀನಿ. ಸುಮತಿ ಹೇಳಿದಾಗ ವೈಶಾಲಿ ಅವಳನ್ನು ನೋಡಿದ್ಲು. ಕೊಂಕು ನಗೆಯೊಂದು ಅವಳ ತುಟಿಗಳಲ್ಲಿ ಇಣುಕಿತು. ನಿನ್ನ ಲೆವೆಲ್ಗೆ ಸರಿಯಾದ ಕೆಲಸನೇ ಮಾಡ್ತಿದ್ಯಾ? ಅದು ಸರಿ, ಅಡಿಗೆನಾದರೂ ಆಗಿದೆಯೋ ಇಲ್ವೋ ನೋಡಿ. ಪೂರಿ ಸಾಗು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡಿದ್ದೀನಿ. ನಿಮಗೋಸ್ಕರ ಕ್ಯಾರಿಯರ್ನಲ್ಲಿ ಊಟ ಪ್ಯಾಕ್ ಮಾಡಿಟ್ಟಿದ್ದೀನಿ. ಆಫೀಸಿಗೆ ತಗೊಂಡು ಹೋಗಿ ಮಧ್ಯಾಹ್ನ ಊಟ ಮಾಡ್ಬೋದು. ವೈಶಾಲಿ ಅವಳನ್ನೇ ದೂರ ನೋಡಿದ್ಲು. ಇದೇನು ನಿನ್ನ ಪಾರತ್ಯ? ಯಾರು
ನಿಂಗಿವೆಲ್ಲ ಮಾಡೋಕ್ಕೆ ಹೇಳಿದ್ದು? ನಾನು ಈ ಮನೆ ಸೊಸೆ. ಯಾರು ನನಗೇನು ಹೇಳಬೇಕಾಗಿಲ್ಲ. ನಾವೇ ಮನೆ ಪರಿಸ್ಥಿತಿ ತಿಳ್ಕೊಂಡು ಕೆಲಸ ಮಾಡಬೇಕಲ್ವಾ? ಸುಮತಿ ಧೈರ್ಯವಾಗಿ ಅವಳ ನೋಟ ಎದುರಿಸಿದ್ಲು. ಬೆಳಿಗ್ಗೆ ತಿಂಡಿ ನನಗೆ ಅಭ್ಯಾಸವಿಲ್ಲ. ಅಭ್ಯಾಸ ಮಾಡ್ಕೊಳ್ಳಿ. ಯಾವ ದೊಡ್ಡ ಸಮಾಚಾರ? ಬೆಳಿಗ್ಗೆ 8 ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಯಾರಿಗೆ ಸರಿ ಹೋಗುತ್ತೆ? ತಿಂಡಿ ತಿನ್ಕೊಂಡು ಊಟ ಕ್ಯಾರಿಯರ್ ಮಾಡಿದ್ರೆ ಸಂಜೆ ಲೈಟಾಗಿ ಸ್ನ್ಯಾಕ್ಸ್ ತಗೋಬೋದು. ಆಗ ರಾತ್ರಿ ಊಟನೂ ಸೇರುತ್ತೆ. ಸುಮತಿಯ ಮಾತು ವೈಶಾಲಿಗೂ ಸಮರ್ಪಕವಾಗಿ ತೋರ್ತು. ಅವಳು ಗಡಿಬಿಡಿಯಿಂದ ವಾಚ್ ನೋಡ್ಕೊಳ್ಳುತ್ತಾ, ಸರಿ ಸರಿ, ತಿಂಡಿ ನನ್ನ ರೂಮಿಗೆ ತಂದುಬಿಡು, ನನಗೆ ಲೇಟ್ ಆಯಿತು ಎಂದು ಹೊರಡಲು ಅನುವಾದಾಗ ಸುಮತಿ ಅವಳನ್ನು ತಡೆದ್ಲು. ಭಾವನ್ನ ತಿಂಡಿಗೆ ಕರೀರಿ. ವೈಶಾಲಿ, ಎಲ್ಲರೂ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡೋಣ. ಅಷ್ಟರಲ್ಲಿ ಗೋಪಾಲ ಟವಲ್ನಿಂದ ತಲೆ ಒರೆಸ್ಕೊಳ್ಳುತ್ತಾ ಸ್ನಾನ ಮುಗಿಸಿ ಬಂದವನೇ ಡೈನಿಂಗ್ ಟೇಬಲ್ ಮುಂದೆ ಕುಳಿತಾಗ ಸುಮತಿ ಲಲಿತಮ್ಮನವರನ್ನು ಕರೆದಳು. ನನಗಿದೆಲ್ಲ ಅಭ್ಯಾಸವಿಲ್ಲ. ವೈಶಾಲಿ ಹರಳೆಣ್ಣೆ ಕುಡಿದವಳಂತೆ ಮುಖ ಮಾಡಿದಾಗ ಸುಮತಿ ತಟ್ಟೆ ಜೋಡಿಸ್ತಾ, ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ನಗ್ನಗ್ತಾ ತಿಂಡಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಹುಟ್ಟಾನೆ ಯಾರಿಗೂ ಯಾವ ಅಭ್ಯಾಸವೂ ಇರಲ್ಲ. ಕೂತು ತಿಂಡಿ ತಿಂದರೆ ಏನು ಚಂದ. ಹೋಗಿ ಭಾವನ್ನ ಕರೀರಿ. ನನಗೂ ಅಷ್ಟೇ. ಊಟ ತಿಂಡಿಗೆ ಇನ್ನೊಬ್ಬರನ್ನು ಬಲವಂತ ಮಾಡಿ ಅಭ್ಯಾಸವಿಲ್ಲ ಎಂದಾಗ ಅವಳ ದನಿಯ ಕಾವಿಗೆ ಮಾತಿನ ದೃಢತೆಗೆ ಎದುರಾಡಲು ವೈಶಾಲಿ ಹಿಂಜರಿದ್ಲು. ಗೋವಿಂದ ಬಾಯಿ ತುಂಬ ಹೊಗಳುತ್ತಾ ತಿಂಡಿ ತಿಂದಾಗ ವೈಶಾಲಿಗೆ ಗಂಡನ ಮೇಲೆ ಕೋಪ ಹೊಕ್ಕಿ ಬಂತು. ಮನೆಯಲ್ಲಿ ಯಾರಿಗೂ ಯಾರೊಬ್ಬರ ಬಗ್ಗೆಯೂ ವ್ಯವಧಾನ ಇರಲಿಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಊಟ ತಿಂಡಿ ಮಾಡಿ ರೂಢಿ ಇತ್ತು. ಸುಮತಿ ಬಂದ ಮೇಲೆ ಮನೆಯವರ ಪರಸ್ಪರ ಸೌಹಾರ್ದತೆಯಿಂದ ಇರಲು ಇಂತಹ ಸಣ್ಣ ಪುಟ್ಟ ಸನ್ನಿವೇಶಗಳು ದಿನನಿತ್ಯ ಒದಗಿ ಬರುತ್ತದೆ ಎಂಬ ವಾಸ್ತವಿಕತೆ ಮೂಡಿತು. ಗೋವಿಂದನಂತೂ ತಾನೇ ಕೇಳಿ ನಾದಿನಿಯ ಕೈಯಿಂದ ತನಗಿಷ್ಟವಾದ ತಿಂಡಿಗಳನ್ನು ಮಾಡಿಸ್ಕೊಂಡು ತಿನ್ನುವಾಗ ವೈಶಾಲಿ ಯಾವ ರೀತಿಯಲ್ಲಿ ಪ್ರತಿಭಟಿಸಿಯಾಳು. ಕೊನೆಗೆ ಎಲ್ಲರೂ ಒಟ್ಟಿಗೆ ಒಬ್ಬರಿಗೊಬ್ಬರು ಊಟ ತಿಂಡಿಗೆ ಕಾಯೋದು ಕ್ರಮೇಣ ಜಾರಿಗೆ ಬಂತು. ವೈಶಾಲಿಗೆ ಇಷ್ಟವಿಲ್ಲದಿದ್ದರೂ ಅವಳ ನಿರ್ವಾಹವಿಲ್ಲದೆ ಪರಿಸ್ಥಿತಿಗೆ ಹೊಂದಿಕೊಳ್ಳೋದು ಅನಿವಾರ್ಯವಾಗಿತ್ತು. ತನಗೆ ಯಾವ ವಿಷಯದಲ್ಲೂ ಸರಿಸಾಟಿಯಾಗಿ ನಿಲ್ಲಲು ಅಸಮರ್ಥಳಾದ ಸುಮತಿ ಮನೆಯವರ ಚಟುವಟಿಕೆಗಳನ್ನು ನಿಯಂತ್ರಿಸೋದು ಅವಳಿಗೆ ಅಪ್ರಿಯವಾಗಿತ್ತು. ವೈಶಾಲಿ ಗರ್ಭಿಣಿಯಾದಾಗ ಲಲಿತಮ್ಮ ಸೊಸೆ ನೆಲದ ಮೇಲೆ ಕಾಲಿಟ್ಟರೆ ನಲುಗಿ ಹೋಗ್ತಾಳೋ ಎಂಬ ಎಚ್ಚರಿಕೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ರು. ವೈಶಾಲಿಗೆ 7 ತಿಂಗಳು ತುಂಬ ಹೊತ್ತಿಗೆ ಸುಮತಿಯು ತಾಯಿಯಾಗುವ ಹಾದಿಯಲ್ಲಿದ್ಲು. ಗರ್ಭಿಣಿ ಎಂದು ಮನೆಯಲ್ಲಿ ಅವಳಿಗೆ ಯಾವ ಕೆಲಸವೂ ಕಡಿಮೆ ಆಗಿರಲಿಲ್ಲ. ಬಸಿರಿ ಹೆಂಗಸು ಮೈ ಕೈ ತುಂಬಿಸಿ ಬಗ್ಗಿಸಿ ಚೆನ್ನಾಗಿ ಕೆಲಸ ಮಾಡಿದರೆ ಹೆರಿಗೆ ಸಲೀಸಾಗುತ್ತೆ ಎಂದು ಸುಮತಿಯ ಬಗ್ಗೆ ನಿರ್ಲಕ್ಷ್ಯ ತಾಳಿದ ಲಲಿತಮ್ಮ ವೈಶಾಲಿಯನ್ನು ಮಂಚದಿಂದ ಇಳಿಯಲು ಅವಕಾಶ ಕೊಡ್ತಿರಲಿಲ್ಲ. ಅವಳಿಗೆ ಹಾಲು ಹಣ್ಣುಗಳ ಅಭಿಷೇಕವೇ ನಡೆದಿತ್ತು. ಪ್ರತಿದಿನ ಅವಳಿಗೆ ಪ್ರಿಯವಾದ ತಿನಿಸುಗಳನ್ನು ಸುಮತಿಯ ಕೈಯಿಂದಲೇ ಲಲಿತಮ್ಮ ಮಾಡಿಸ್ತಿದ್ರು. ಅಷ್ಟೆಲ್ಲ ಮಾಡಿದ್ರೂ ಅವರು ಸುಮತಿಯನ್ನು ತಿಂದ್ಯಾ ಎಂದು ಕೇಳ್ತಿರಲಿಲ್ಲ. ಗೋಪಾಲ ಅಕ್ಕರೆಯಲ್ಲಿ ಮಡದಿಗೆ ತಂದುಕೊಡುವ ಹಣ್ಣುಗಳಿಂದ ಸುಮತಿ ಸಂತೃಪ್ತಳಾಗಬೇಕಿತ್ತು. ತಾನು ಅತ್ತೆಗೆ ನಿರ್ವಂಚನೆಯಿಂದ ಸೇವೆ ಮಾಡಿದ್ರೂ ಅವರ್ಯಾಕೆ ವೈಶಾಲಿಯನ್ನು ಓಲೈಸುತ್ತಾರೋ ಎಂದು ಸುಮತಿಗೆ ಒಮ್ಮೊಮ್ಮೆ ಬೇಸರವಾಗ್ತಿತ್ತು. ಚಿನ್ನ, ಅದಕ್ಕ್ಯಾಕೆ ನೀನ್ಯಾಕೆ ಕೊರಗ್ತೀಯ? ನಮ್ಮಮ್ಮ ಮುಖ ನೋಡಿ ಮಣೆ ಹಾಕೋ ಜಾತಿಯವಳು. ವೈಶಾಲಿ ಶ್ರೀಮಂತರ ಮಗಳು. ಅವಳು ಕೈ ತುಂಬ ಸಂಪಾದಿಸ್ತಾಳೆ ಅಂತ ಅಮ್ಮನಿಗೆ ಅವಳ ಮೇಲೆ ವಿಶೇಷ ಅಕ್ಕರೆ. ಅವಳ ಬಗ್ಗೆ ಅಕ್ಕರೆ ತೋರಿಸಿದ್ರು ನಾನೇನು ಬೇಡ ಅನ್ನಲ್ಲ. ಆದರೆ ನನ್ನ ಕಂಡ್ರೆ ತಾತ್ಸಾರ ಮಾಡ್ತಾರಂತ ಬೇಜಾರಾಗತ್ತೆ. ಸುಮತಿಯ ದನಿಯಲ್ಲಿದ್ದ ವೇದನೆ ಗುರುತಿಸಿ ಗೋಪಾಲ ಬೇಕೆಂದೇ ಮಾತು ತೇಲಿಸಿ, ನಿನ್ಮೇಲೆ ಪ್ರೀತಿ ಪ್ರೇಮ ವಿಶ್ವಾಸ ವಾತ್ಸಲ್ಯ ಎಲ್ಲ ತೋರ್ಸೋಕೆ ನಾನಿಲ್ವಾ ಸುಮ? ಅರ್ಹತೆ ಇಲ್ಲದವರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಎಂದು ಅವಳನ್ನು ಬಳಸಿದಾಗ ಸುಮತಿ ಸಮಾಧಾನದಿಂದ ಅವನ ಎದೆಗೆ ಒರಗದ್ಲು. 9 ಮಾಸಗಳು ಕಳೆದು ವೈಶಾಲಿ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಮನೆ ಸಂಭ್ರಮದ ಬೀಡಾಗಿತ್ತು.
ಕಾಶಿನಾಥ ದಂಪತಿಗಳಿಗೆ ಮಗಳನ್ನು ಮೊಮ್ಮಗಳನ್ನು ಎಲ್ಲಿಟ್ಟರೂ ಸಾಲದು. ವೈಶಾಲಿ ತವರ್ ಮನೆಗೆ ಬಾಣತನಕ್ಕೆ ಹೋದ 5 ತಿಂಗಳಲ್ಲಿ ಸುಮತಿ ಸ್ವಾಸ್ತಿಕನನ್ನು ಹೆತ್ತಿದ್ಲು. ಅವಳ ತಾಯಿ ಸಾವಿತ್ರಮ್ಮ ಬಾಣತನಕ್ಕಾಗಿ ಮಗಳನ್ನು ಕರೆದೊಯ್ಯಲು ಬಂದಾಗ ಲಲಿತಮ್ಮ ಅವಳನ್ನು ಕಳಗಿಸಲು ನಿರಾಕರಿಸ್ಬಿಟ್ರು. ಇಬ್ಬರು ಸೊಸೆಯರು ಮನೆ ಬಿಟ್ಟು ಹೊರಟೋದ್ರೆ ಬಿಕು ಅನಿಸುತ್ತಮ್ಮ. ನನಗೇಗೂ ಹೆಣ್ಮಕ್ಳಿಲ್ಲ. ಸುಮತಿಗೆ ನಾನೇ ಬಾಣ್ತನ ಮಾಡ್ತೀನಿ. ಗೋಪಾಲನಿಗೂ ಪತ್ನಿಯನ್ನು ಬಿಟ್ಟಿರಲು ಮನಸ್ಸಿರಲಿಲ್ಲ. ಸಾವಿತ್ರಮ್ಮ ಬೀಗ್ತಿಯ ಮಾತು ನಂಬಿ ಬಂದ ಹಾದಿಗೆ ಸುಂಕವಿಲ್ಲದಂತೆ ಹಿಂತಿರುಗಿದ್ರು. ವಾಸ್ತವವಾಗಿ ಸುಮತಿಯ ಅತ್ತಿಗೆಗೆ ಅವಳು ಬಾಣತನಕ್ಕೆ ಬರುವ ವಿಚಾರಕ್ಕೆ 108 ಆಕ್ಷೇಪಣೆ ತೆಗೆದಿದ್ಲು. ಈಗ ಮಗಳು ಅತ್ತೆಯ ಮನೆಯಲ್ಲಿ ಬಾಣ್ತನ ಮಾಡಿಸ್ಕೊಳ್ಳೋದು ಆಕೆಗೂ ನಿರಾಳವಾಗಿತ್ತು. ಲಲಿತಮ್ಮ 2 ತಿಂಗಳು ಸುಮತಿಗೆ ಆಸಕ್ತಿಯಿಂದ ಬಾಣ್ತನ ಮಾಡಿದ್ರು. ಪುಟ್ಟ ಸ್ವಾಸ್ತಿಕ್ ಅವರ ಕಣ್ಗೊಂಬೆಯಾಗಿದ್ದ. ಗೋಪಾಲನು ಆಫೀಸ್ನಿಂದ ಬಂದ ತಕ್ಷಣ ತೊಟ್ಟಿಲ್ ಮುಂದೆ ಗಂಟೆಗಟ್ಟಲೆ ಕುಳಿತು ಬಿಡ್ತಿದ್ದ. ಮನೆಯ ವಾತಾವರಣ ಸುಗಮವಾಗಿರುವಾಗಲೇ ವೈಶಾಲಿ ಬಾಣ್ತನ ಮುಗಿಸಿ ಹಿಂತಿರುಗಿ ಬಂದ್ಲು. ಹೊತ್ತು ತಿರುಗಿದ ಹೂವಿನಂತೆ ಲಲಿತಮ್ಮನ ಗಮನ ದೊಡ್ಡ ಮೊಮ್ಮಗನ ಹತ್ತ ತಿರುಗಿತು. ಕಾಶಿನಾಥ್ ಮೊಮ್ಮಗನ ನಾಮಕರಣವನ್ನು ವೈಭವದಿಂದ ನಡೆಸಿ ಮಗುವಿಗಾಗಿ ಚಿನ್ನದ ಸರ, ಮುರುವು, ಉಂಗುರ, ಉಡಿದಾರ ಹಾಕಿ ಕಳಗಿಸ್ಕೊಟ್ಟಿದ್ರಿಂದ ವೈಶಾಲಿಯ ಸ್ಥಾನ ಉನ್ನಕ್ಕೇರಿತು. ಮಗು ಚಿನ್ನದ ಗೊಂಬೆ ಆಗಿದೆಯಲ್ಲೇ ವೈಶಾಲಿ, ಯಾರದ್ದಾದರೂ ದೃಷ್ಟಿ ತಾಕಿತು ಎಂದು ಸಂಭ್ರಮ ಪಡುತ್ತಿದ್ದ ಲಲಿತಮ್ಮ ಕ್ರಮೇಣ ಸುಮತಿಯ ಆರೈಕೆ ನಡೆಸುವ ಬಗ್ಗೆ ನಿರಾಸಕ್ತಿ ವಹಿಸಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.